3 ಪಟ್ಟು ಸಾವಾಗಿದೆ. ಮೃತರ ಕುಟುಂಬಕ್ಕೆ ಪರಿಹಾರವನ್ನ ವಿಜಯ್ ಘೋಷಿಸಿದ್ದಾರೆ. ದುರಂತದ ಬಳಿಕ ಎಕ್ಸ್ ಖಾತೆಯಲ್ಲಿ ಮತ್ತೊಮ್ಮೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 20 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ ತಲಾ 2 ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷದಿಂದಲೇ ಪರಿಹಾರ ಅಂತ ಘೋಷಣೆ ಮಾಡಿದ್ದು. ಟ್ವೀಟ್ ಮೂಲಕ ಪರಿಹಾರವನ್ನ ನಟ ವಿಜಯ್ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಎಸ್, ಇದರ ನೇರ ಹೊಣೆಯನ್ನ ಸದ್ಯಕ್ಕೆ ಅವರು ಒಪ್ಕೊಳ್ಬೇಕಾಗುತ್ತೆ. ಕುತಂತ್ರ, ಷಡ್ಯಂತ್ರ, ಬೇರೆ ರಾಜಕೀಯ ಪಕ್ಷದವರು ಏನಾದ್ರೂ ಇರಲಿ, ಬಟ್ ಅಲ್ಲಿನ ಜನ ನೋಡಕ್ ಹೋಗಿದ್ ಯಾರನ್ನ, ಸೇರಿದ್ದು ಯಾರಿಗೋಸ್ಕರ? ಇದೇ ವಿಜಯ್ ಅವ್ರನ್ನ ನೋಡೋಕ್ಕೋಸ್ಕರ. ನಾನು ಆರಂಭದಲ್ಲಿ ಒಂದು ಬ್ರೇಕಿಂಗ್ ನಿಮ್ ಮುಂದೆ ಇಟ್ವಿ ನಾವು, ಏನು ಅಂತ ಹೇಳಿದ್ರೆ ಇದ್ರ ಹಿಂದೆ ಏನಾದ್ರು ಹುನ್ನಾರ ಇತ್ತಾ, ಷಡ್ಯಂತ್ರ ಇತ್ತಾ ಅಂದ್ರೆ ಓಕೆ, ಯಾಕೆ ಅದನ್ನ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿಸ್ತಾ ಹೋಗ್ತೀನಿ. ನನ್ನ ಕಲೀಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಒಂದಲ್ಲ ಎರಡಲ್ಲ 39 ಜನ ಯಾವುದೇ ಕಾಯಿಲೆ ಇಲ್ಲದೆ, ಆಯಸ್ ಮುಗಿದಿಲ್ಲದೆ ಸಾವನ್ನಪ್ಪಿದ್ರು. ಬಟ್ ಷಡ್ಯಂತ್ರ ಅನ್ನೋ ಕಾರಣ ಏನು? ಜಾಗ ಅಲರ್ಟ್ ಮಾಡಿದ್ದು ಇದರಿಂದ ಏನಾದರೂ ಹುನ್ನಾರ ಇದೆ ಅಂತಲ್ಲ, ಅಥವಾ ಬೇರೆ ಕಾರಣದಿಂದಲ್ಲ? ಮತ್ತೆ ಸದ್ಯದ ಪರಿಸ್ಥಿತಿ ಹೇಗಿದೆ ಆ ಭಾಗದಲ್ಲಿ ದಿಲೀಪ್? ವಿದ್ಯಾ, ಏನಂದ್ರೆ ಇವಾಗ ರಾಜ್ಯ ಸರ್ಕಾರ ಏನಿದೆ, ತಮಿಳುನಾಡು ರಾಜ್ಯ ಸರ್ಕಾರ ನಿನ್ನೆಯ ಪರಿಹಾರ ಘೋಷಣೆ ಮಾಡಿತ್ತು. ಮೃತರ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ತಲಾ 20 ಲಕ್ಷ ಪರಿಹಾರ. ಈಗ ವಿಜಯ್ ಅವರು ಘೋಷಣೆ ಮಾಡಿರೋದು 20 ಲಕ್ಷ ಪರಿಹಾರ, ಜೊತೆಗೆ ಪ್ರಧಾನಿ ಮೋದಿ ಅವರು ಪರಿಹಾರ ಘೋಷಣೆ ಮಾಡಿದ್ದಾರೆ, ಅದು 2 ಲಕ್ಷ. ಒಟ್ಟು 42 ಲಕ್ಷ ರೂಪಾಯಿ ಮೃತರ ಕುಟುಂಬಕ್ಕೆ ತಲಾ ಒಬ್ಬೊಬ್ರಿಗೂ 42 ಲಕ್ಷ ರೂಪಾಯಿ ಕೊಡೋದಕ್ಕೆ ಇವಾಗ ಸರ್ಕಾರ ಮುಂದಾಗಿದೆ. ಆದ್ರೆ 42 ಲಕ್ಷ ರೂಪಾಯಿ ಪರಿಹಾರ ಪಡ್ಕೊಂಡು ಹೋದ ಜೀವ ವಾಪಸ್ ಬರುತ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಒಟ್ಟು 39 ಜನ ಏನ್ ಮೃತಪಟ್ಟಿದ್ದಾರೆ, ಅದರಲ್ಲಿ 10 ಮಕ್ಕಳೇ ಇದ್ದಾರೆ, ಜೊತೆಗೆ ಮಹಿಳೆಯರು 17 ಮಂದಿ ಇದ್ದಾರೆ. ಇವರೆಲ್ಲರ ಮೃತರ ಕುಟುಂಬಗಳು ಈಗ ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ದಾವೆ. ಈ ಮೃತರ ಕುಟುಂಬಗಳಿಗೆ ಇನ್ನೂ ಶವಗಳ ಹಸ್ತಾಂತರ ಮಾಡಿಲ್ಲ. ಶವ ಪರೀಕ್ಷೆ ನಡೆಸಿದ ಬಳಿಕ ಹಸ್ತಾಂತರ ಮಾಡ್ತಾರೆ. ಜೊತೆಗೆ 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ಗಾಯಗೊಂಡವರಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ, ಕರೂರಿನಲ್ಲಿ ಏನೊಂದು ಕೇವಲ 20 ಅಡಿ ಜಾಗದಲ್ಲಿ ಇಷ್ಟು ಜನ ಸಂದಣಿ ಸೇರಿರೋದು, ಸುಮಾರು 1 ಲಕ್ಷ ಜನ ಸೇರಿರಬಹುದು ಅನ್ನೋ ಅಂದಾಜಿದೆ. 50,000ಕ್ಕೂ ಮೇಲೆ ಅಂತ ಹೇಳ್ಬಿಟ್ಟು ಈ ಹಿಂದೆ ಸರ್ಕಾರನೇ ಹೇಳಿತ್ತು. ಆದ್ರೆ ಈ ಒಂದು ರ್ಯಾಲಿಯನ್ನ ನಡೆಸೋದಕ್ಕೆ ಅನುಮತಿ ಪಡೆಯುವಂತ ಸಮಯದಲ್ಲಿ ವಿಜಯ್ ಅವರ ಟಿವಿಗೆ ಪಕ್ಷ ಹೇಳಿದ್ದು 10,000 ಜನ ಸೇರ್ಬೋದು ಅಂತ. ಆದ್ರೆ ಈ ರೀತಿ ನಿರೀಕ್ಷೆಗೂ ಮೀರಿದ್ದ ಜನ ಸೇರಿದ್ ಯಾಕೆ ಅನ್ನೋದು ಈ ತನಿಖೆಯ ಮೊದಲ ಪ್ರಶ್ನೆ ಆಗುತ್ತೆ. ಈ ಒಂದು ಸ್ವತಂತ್ರ ತನಿಖೆ ನಡೆಸಿ ಅಂತ ವಿಜಯ್ ಪಕ್ಷ ಏನೋ ಕೇಳ್ಕೊಂಡಿದೆ ಟಿವಿಗೆ. ಆದ್ರೆ ಸರ್ಕಾರ ನ್ಯಾಯಾಂಗ ತನಿಖೆ ನಡೆಸೋ ಸಾಧ್ಯತೆ ಇದೆ. ಜೊತೆಗೆ ಒಂದು ತಮಿಳುನಾಡು ರಾಜ್ಯಪಾಲರು ಕೂಡ ಈ ಒಂದು ವರದಿ ಕೇಳಿರೋ ಹಿನ್ನೆಲೆಯಲ್ಲಿ ನ್ಯಾಯಾಂಗ ತನಿಖೆ ನಡೆಯೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಈ ನ್ಯಾಯಾಂಗ ತನಿಖೆಯಲ್ಲಿ ಮೊದಲಿಗೆ ಕೇಳಿಬರೋ ಪ್ರಶ್ನೆ ಏನಂದ್ರೆ, ಕರೂರಿನಲ್ಲಿ ಬೇರೆ ಯಾವುದೇ ಸ್ಥಳ ಇರಲಿಲ್ವಾ ಟಿವಿಕೆ ಪಕ್ಷದ ಈ ಕಾರ್ಯಕ್ರಮಕ್ಕೆ ಸ್ಥಳ ನಿಗದಿ ಮಾಡೋದಕ್ಕೆ ಅನ್ನೋದು. ಈ ಜೊತೆಯಲ್ಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ, ವಿಜಯ್ ಅವರು ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಬರಬೇಕಾಗಿತ್ತು, ಆದ್ರೆ ಸಂಜೆ 7 ಗಂಟೆಗೆ ಬಂದ್ರು. ಅಂದ್ರೆ ಸರಿಸುಮಾರು 6 ರಿಂದ 7 ಗಂಟೆ ತಡವಾಗಿ ಬಂದ್ರು. ಹೀಗಾಗಿ ಜನ ಅಲ್ಲಿ ಜಮಾಯಿಸಕ್ ಶುರುವಾದ್ರು. ವಿಜಯ್ ಅವ್ರನ್ನ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಮುಗಿಬಿದ್ರು. ಯಾವಾಗ ವಿಜಯ್ ಅವರು ಬಂದು ತೆರೆದ ವಾಹನದ ಮೇಲೆ ನಿಂತು ಅವರು ಪ್ರಚಾರ ಭಾಷಣ ಮಾಡುವಂತ ಸಂದರ್ಭದಲ್ಲಿ ವಿಜಯ್ ಅವ್ರನ್ನ ಹತ್ರದಿಂದ ನೋಡ್ಬೇಕು, ಫೋಟೋ ತೆಕ್ಕೊಳ್ಬೇಕು, ಅವರ ಕೈ ಕುಲುಕ್ಬೇಕು ಅನ್ನೋ ಕಾರಣಕ್ಕೆ ಜನಜಂಗುಳಿ ಉಂಟಾಯ್ತು. ಈ ಸಂದರ್ಭದಲ್ಲಿ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ ಯಾಕೆ ಅಂತಾನೂ ಕೂಡ ಟಿವಿಕೆ ಪಕ್ಷ ಪ್ರಶ್ನೆ ಮಾಡ್ತಾ ಇದೆ. ಯಾಕಂದ್ರೆ ಈ ಜನಜಂಗುಳಿ ಏನೋ ಏರ್ಪಟ್ಟಿತ್ತು, ಆದ್ರೆ ಯಾವಾಗ ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ರು ಆ ಸಂದರ್ಭದಲ್ಲಿ ನುಗ್ಲು ಉಂಟಾಯ್ತು. ಈ ಒಂದು ಕಾಲ್ ತುಳಿತಕ್ಕೆ ಅದೇ ಕಾರಣ ಅಂತ ಟಿವಿಕೆ ಪಕ್ಷ ಆರೋಪಿಸ್ತಾ ಇದೆ. ಆದ್ರೆ ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕಾಗಿರೋದೇನಂದ್ರೆ, ಇಡೀ ರಾಜ್ಯಾದ್ಯಂತ ಅಂದ್ರೆ ತಮಿಳುನಾಡು ರಾಜ್ಯಾದ್ಯಂತ ವಿಜಯ್ ಅವರು ಎಲ್ಲೆಲ್ಲಿ ರ್ಯಾಲಿಗೆ ಹೋಗ್ತಾರೋ ಅಲ್ಲೆಲ್ಲ ಜನ ಸೇರ್ತಾ ಇದೆ. ಹಾಗಾಗಿ ಈ ಒಂದು ಕಾಲ್ ತುಳಿತ ಪ್ರಕರಣ ರಾಜಕೀಯವಾಗಿ ಬಳಕೆ ಆಗುತ್ತಾ ಅನ್ನೋದು ಇವಾಗ ದೊಡ್ಡ ಪ್ರಶ್ನೆ ಆಗಿದೆ ವಿದ್ಯಾ. ಡೆಫಿನೆಟ್ಲಿ. ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ಒಂದು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಇನ್ನೊಂದು ಜಾಗ ಅಲರ್ಟ್ ಮಾಡುವಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ, ತಮಿಳುನಾಡಿನ ರಾಜ್ಯ ಸರ್ಕಾರ ಬೇಕು, ಇಂಥದ್ದೇನಾದ್ರೂ ಕಿತಾಪತಿ ಆಗಲೇಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಈ ಟಿವಿಕೆ ಪಕ್ಷದವರ ಆರೋಪ. ಏನಾದರೂ ಇರಲಿ, ನಿಮ್ಮನ್ನ ನೋಡಬೇಕು, ನಿಮ್ಮ ಮಾತಿನ ಕೇಳಿಸ್ಕೊಳ್ಬೇಕು ಅಂತ ಬಂದಂಥವರಿಗೆ ನೀವು ಕೊಟ್ಟಂತಹ ರಿಟರ್ನ್ ಗಿಫ್ಟ್ ಇದೆಯಲ್ಲ, ಅವರ ಇಡೀ ಕುಟುಂಬ ಇದನ್ನ ಸಾಯೋವರೆಗೂ ಮರೆಯಲ್ಲ ಬಿಡಿ.